ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ, ಸಿಂಹ ಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಸಿಂಹ ರಾಶಿಯವರಿಗೆ ಮೊದಲ 2 ವಾರಗಳ ಕಾಲ ಉತ್ತಮ ಫಲವನ್ನು ನೋಡ್ಬೋದು. ಅದಾದ ನಂತರ ಮಿಶ್ರ ಫಲವನ್ನು ನೋಡ್ಬೋದು. ಈ ಬರುವಂತಹ ತಿಂಗಳಲ್ಲಿ ಶನಿ ಮತ್ತು ಮಂಗಳನ ಯುತಿ 2 ವಾರಗಳ ನಂತರ ಆಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ರಾಶಾಧಿಪತಿ 2ನೇ ವಾರದಲ್ಲಿ ಅಷ್ಟಮ ಸ್ಥಾನಕ್ಕೆ ರಾಹು ಮತ್ತು ಬುಧನ ಜೊತೆಗೆ ಸಂಯೋಗ ಆಗ್ತಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸುಮಾರು ವಿಚಾರದಲ್ಲಿ ಅನುಕೂಲಗಳು ಕೂಡ ಇದೆ. ಯಾಕಂದರೆ ಗುರುವಿನ ಬಲ ಸಂಪೂರ್ಣವಾಗಿರೋದ್ರಿಂದ ಬರುವಂತಹ ಯಾವುದೇ ಒಂದು ಅಡೆತಡೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಕೂಡ ಸಿಂಹರಾಶಿಯವರಿಗಿರುತ್ತೆ. ಈ ಬರುವಂತಹ ತಿಂಗಳು ಸಾಕಷ್ಟು ಬದಲಾವಣೆಗಳನ್ನು ನೋಡುವಂಥ ತಿಂಗಳು ಕೂಡ ಆಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಸಾಮರ್ಥ್ಯ ಆಗಿರ್ಬೋದು, ನಿಮ್ಮ ಗೌರವ ಆಗಿರ್ಬೋದು, ಪ್ರತಿಷ್ಠೆ ಮೊದಲ 2 ವಾರಗಳ ಕಾಲ ತುಂಬ ಚೆನ್ನಾಗಿರುತ್ತೆ. ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಯಾವುದೇ ಒಂದು ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡುವಂತಹ ಆಸಕ್ತಿ ಇರುವಂಥದ್ದು, ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಕೊರತೆ ಆಗುವಂಥದ್ದು ಇರುವುದು, ಜವಾಬ್ದಾರಿಯಿಂದ ಹಿನ್ನಡೆ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಸುಮಾರಷ್ಟು ಕೆಲಸದ ಒತ್ತಡಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಒತ್ತಡಗಳಾಗಿರ್ಬೋದು, ಮಾನಸಿಕ ಒತ್ತಡದಿಂದ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಸಿಂಹರಾಶಿ, ಸಿಂಹ ಲಗ್ನದವರಿಗೆ. ಹಾಗೆ ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತೆ ನೋಡಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಲಾಭ ಮತ್ತು ಆದಾಯದ ಮಾರ್ಗಗಳನ್ನು ವೃದ್ಧಿ ಮಾಡಿಕೊಳ್ಳುವಂಥ ಅವಕಾಶಗಳಿರುತ್ತೆ. ಮಂಗಳ ನಿಮಗೆ ಷಷ್ಠ ಸ್ಥಾನದಿಂದ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಧನಯೋಗ, ಧನದಲ್ಲಿ ಅಭಿವೃದ್ಧಿ ನೋಡುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನು ನೋಡುವಂಥದ್ದಾಗಿರ್ಬೋದು, ಆಕಸ್ಮಿಕವಾದಂತಹ ದುಡ್ಡು ಕಾಸು ಬರುವಂಥದ್ದಾಗಿರ್ಬೋದು, ಸುಖ ಸೌಕರ್ಯಗಳ ಮೇಲೆ ಖರ್ಚುಗಳನ್ನು ಕೂಡ ನೋಡಬೇಕಾದಂತಹ ಅನಿವಾರ್ಯತೆ ಕೂಡ ಬರುವಂಥ ತಿಂಗಳಲ್ಲಿ ನೋಡ್ಬೋದು. ಜೊತೆಗೆ ಶುಕ್ರ ಮಂಗಳ ಇರೋದ್ರಿಂದ ಯಾರು ಕನ್ಸಲ್ಟಿಂಗ್ ಇರ್ಬೋದು, ಮಾರ್ಕೆಟಿಂಗು, ಮೀಡಿಯಾಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿರ್ತಾರೋ, ಜೊತೆಗೆ ಹಾಸ್ಪಿಟಲ್ ಮತ್ತು ಸ್ಪಿರಿಚುವಲ್ಗೆ ಯಾರು ಕನೆಕ್ಟೆಡ್ ಇರ್ತಾರೋ ಅಂಥವರಿಗೆ ತುಂಬ ಉತ್ತಮವಾದಂಥ ಆದಾಯ, ಲಾಭದ ಮಾರ್ಗಗಳನ್ನು ನೋಡುವಂಥದ್ದಿರುತ್ತೆ. ಪೈಪೋಟಿ ಕಾಂಪಿಟೇಷನ್ನಲ್ಲಿ ಜಯ ಸಾಧಿಸುವಂತಹ ಸಾಮರ್ಥ್ಯ ಪ್ರತಿ ಕೆಲಸ ಕಾರ್ಯಗಳು ನೀವು ಮೊದಲ 2 ವಾರದಲ್ಲಿನೇ ಮುಗಿಸ್ಕೊಂಡ್ರೆ ತುಂಬ ಉತ್ತಮವಾದಂತಹ ರಿಸಲ್ಟು ಮತ್ತು ಹೊಸ ಒಪ್ಪಂದ, ರಾಜಿ ಸಂಧಾನಗಳಾಗಿರ್ಬೋದು, ಅದರಿಂದ ಲಾಭ ಆಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಗಳಾಗಿರ್ಬೋದು, ಹೊಸ ಅವಕಾಶಗಳು ಕೂಡ ಹುಡುಕಿ ಬರುವಂತಹ ಯೋಗಗಳಿರುತ್ತೆ. ಆದರೆ 2 ವಾರಗಳ ನಂತರ ನಿಮ್ಮ ಆಸಕ್ತಿ, ನಿಮ್ಮ ನಿರಾಸಕ್ತಿ ಇರುವಂಥ ಸಾಧ್ಯತೆ ಇದೆ. ಎದುರಿನ ವ್ಯಕ್ತಿಯ ಮೇಲೆ ಹೆಚ್ಚಿನ ನಿರ್ಭರ ಆಗುವಂಥದ್ದಾಗಿರ್ಬೋದು, ಅವರ ಮಾತು, ಅವರ ವಿಚಾರದ ಮೇಲೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥ ಯೋಜನೆಗಳಿರುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು 2ನೇ ವಾರದ ನಂತರ ಮಾಡೋಕೆ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳ ಪ್ರಗತಿ ಹಿನ್ನಡೆ ಆಗುವಂಥ ಸಾಧ್ಯತೆ ಕೂಡ 2 ವಾರಗಳಂತ ನೋಡುವಂಥ ಸಾಧ್ಯತೆ ಇದೆ. ಜೊತೆಗೆ ನೋಡಿ, ನಿಮಗೆ ಶುಕ್ರ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ, ಶುಕ್ರ ಮತ್ತು ಶನಿಯ ಸಂಯೋಗ ಮೊದಲ ವಾರದಲ್ಲಿನೇ ಆಗ್ತಿರೋದ್ರಿಂದ ನಿಮಗೆ ಉತ್ತಮವಾದಂತಹ ಯೋಗ, ಕಾಂಟ್ರಾಕ್ಟ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು, ನೀವೊಂದು ಸಂಬಂಧಗಳಾಗಿರ್ಬೋದು, ಈ ವಿಚಾರದಲ್ಲಿ ತುಂಬ ಉತ್ತಮವಾದಂಥದ್ದು. ವ್ಯಾವಹಾರಿಕವಾಗಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ವಂತದ ವ್ಯಾಪಾರ ಆಗಿರ್ಬೋದು, ಬಿಸ್ನೆಸ್ ಯಾರು ಇಂಡಿವಿಜುವಲ್ ಆಗಿ ಮಾಡ್ತಿರ್ತಾರೆ ಅವ್ರಿಗೆ ತುಂಬ ಉತ್ತಮವಾಗಿರುತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ, ನಿಮ್ಮ ಒಂದು ಸ್ಟೇಟಸ್ ಆಗಿರ್ಬೋದು, ಯಾರಾದರೂ ಸ್ವಂತದ ವ್ಯಾಪಾರ ಮಾಡ್ತಿದ್ದವರು ಪ್ರಮೋಷನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅದಕ್ಕೆಲ್ಲ ತುಂಬ ಉತ್ತಮವಾದಂತಹ ಯೋಗಗಳನ್ನು ನೋಡ್ಬೋದು. ಜೊತೆಗೆ ಮಂಗಳನು ಕೂಡ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳ ಮೇಲೆ ಖರ್ಚುಗಳು ಆಗಿರ್ಬೋದು ವೃದ್ಧಿ ಆಗುವಂಥದ್ದು ಇರುತ್ತೆ. ಜೊತೆಗೆ ಋಣನೂ ಕೂಡ ಜಾಸ್ತಿ ಆಗುವಂಥದ್ದು ಇರುತ್ತೆ. ಇದರ ಜೊತೆಗೆ ನಿಮಗೆ ನಿಮ್ಮ ಈ ಬರುವಂತಹ ತಿಂಗಳಲ್ಲಿ ಸುಖ ಸೌಕರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ವಂಚನೆಯೂ ಕೂಡ ಇರುವಂಥದ್ದು ಇರುತ್ತೆ. ಅಂದರೆ ದೂರ ಆಗುವಂಥದ್ದಾಗಿರ್ಬೋದು. ಕೆಲವೊಂದು ಸುಖ ಸೌಕರ್ಯಗಳಲ್ಲಿ ಏರುಪೇರುಗಳಾಗುತ್ತೆ. ಋಣ, ಖರ್ಚು ಮತ್ತು ಅದರ ಮೇಲೆ ಸಾಲ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಈ ಬರುವಂಥ ತಿಂಗಳಿದೆ. ಸಾಲದ ಹೊರೆಯಿಂದ ಮುಕ್ತಿ ಹೊಂದುವಂತಹ ಮಾನಸಿಕ ಸ್ಥಿತಿ ಕೂಡ ಈ ಬರುವಂತಹ ತಿಂಗಳಿರುತ್ತೆ. ಮುಖ್ಯವಾಗಿ ಬರುವಂಥ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಂಗಳ ಮತ್ತು ಶನಿಯ ಸಂಯೋಗ ಸಪ್ತಮ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ನಿಮಗೆ ದೈಹಿಕವಾಗಿ ಪೆಟ್ಟು ಬೆಳೆಯೋದಾಗಿರ್ಬೋದು, ಮತ್ತು ದೇಹದಲ್ಲಿ ರಕ್ತದ ಒತ್ತಡದಲ್ಲಿ ಏರುಪೇರುಗಳಾಗುವಂಥದ್ದಾಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ರೋಗದಲ್ಲಿ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಯಾರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ ಅವರು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅಲರ್ಜಿಗೆ ಮತ್ತು ಚೆಸ್ಟ್ ರಿಲೇಟೆಡ್ ಇನ್ಫೆಕ್ಷನ್ಸು, ಅಂದರೆ ಕಫ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಈ ನಿಮೋನಿಯಾ ಅಂತ ಸಿಚುವೇಶನ್ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳು ಸಿಂಹ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಬ್ಯಾಕ್ ಪೇನು ಮತ್ತು ಆಲ್ರೆಡಿ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ, ಅದು ಉಲ್ಬಣಗಳಾಗುವಂತಹ ಸಮಯ ಕೂಡ ಬರುವಂಥ ತಿಂಗಳಿದೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಈ ಬರುವಂಥ ತಿಂಗಳಲ್ಲಿ ಸಿಂಹರಾಶಿಯವರು.
ಜೊತೆಗೆ ನೋಡು, ಮದುವೆ ವಿಚಾರದಲ್ಲಿ ಉತ್ತಮವಾದಂತಹ ಅವಕಾಶಗಳಿದೆ. ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಪತಿ ಪತ್ನಿ ಸಂಬಂಧದಲ್ಲಿ, ಬಾಂಧವ್ಯದಲ್ಲಿ ಏನಾದ್ರು ಸಮಸ್ಯೆಗಳದನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶನೂ ಇದೆ. ಒಳ್ಳೆಯ ರೀತಿಯ ಸಂಬಂಧಗಳಿರುತ್ತೆ. ಆದರೆ ನಿಮ್ಮ ಒಂದು ನಿರ್ಧಾರ ಎದುರಿನ ವ್ಯಕ್ತಿಯ ಒಂದು ಒತ್ತಡದಲ್ಲಿರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಿರ್ಧಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಅದರ ಒಂದು ಸಮಂಜಸವಾದಂಥ ನಿರ್ಧಾರ ತಗೊಂಡ್ರೆ ನಿಮಗೆ ಪ್ರತಿ ಕೆಲಸದಲ್ಲೂ ಸಕ್ಸಸ್ ಸಿಗುವಂಥದ್ದಿರುತ್ತೆ. ಇದರ ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಆಕಸ್ಮಿಕವಾದಂಥ ಖರ್ಚುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ನಿಮ್ಮ ಒಂದು ಆರೋಗ್ಯದ ಮೇಲಾಯಿತು, ಮತ್ತು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತಹ ಲಾಭಗಳನ್ನು ನೋಡುತ್ತೀರಾ, ಮತ್ತು ದುಡಿದೇ ಬರುವಂತಹ ದುಡ್ಡಿನ ಯೋಗಗಳು ಈ ಬರುವಂತಹ ತಿಂಗಳಲ್ಲಿರುತ್ತೆ. ಆದರೂ ಕೂಡ ಅದು ಒತ್ತಡದಿಂದ ಬರುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಇನ್ಶೂರೆನ್ಸ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಇಂಥದ್ರಿಂದ ಹಿಂದೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಅದರಿಂದ ಆಕಸ್ಮಿಕ ಲಾಭ ನೋಡುವಂಥದ್ದು ಅವಕಾಶ ಬರುವಂಥ ತಿಂಗಳಲ್ಲಿದೆ. ಮಂಗಳ ಮತ್ತು ಶನಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ದೂರದ ಪ್ರಯಾಣಗಳನ್ನು ಮಾಡುವಂಥ ಅವಕಾಶಗಳಿರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆಕಸ್ಮಿಕವಾಗಿ ಸಣ್ಣ ಪುಟ್ಟ ದುರ್ಘಟನೆಗಳು ಕೂಡ ನೋಡುವಂಥದ್ದು. ಆದಷ್ಟು ರಾತ್ರಿ ಪ್ರಯಾಣವನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಮೊದಲ 2 ವಾರಗಳ ಕಾಲ ಉತ್ತಮವಾಗಿರುತ್ತೆ. ಅದಾದ ನಂತರ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಪ್ರತಿ ಕೆಲಸ ಕಾರ್ಯಗಳು ಕೂಡ ನೀವು ಮಾಡಿದ್ದಲ್ಲಿ ವಿಳಂಬ ಆಗಿರ್ಬೋದು, ಅದರ ನಿರ್ಧಾರ ತಗೊಳ್ಳೋದ್ರಲ್ಲಿ ಡಿಲೇ ಆಗುತ್ತೆ, ವಿನಾಕಾರಣ ಸುತ್ತಾಟ ಆಗುತ್ತೆ, ಯಾವುದೇ ರೀತಿಯ ರಿಸಲ್ಟ್ ಬರದೇ ಇರುವಂತಹ ಸಾಧ್ಯತೆ ಇರುತ್ತೆ. ರವಿ ರಾಹು ಸಂಯೋಗ ಅಷ್ಟಮದಲ್ಲಿದ್ದಾಗ ತುಂಬ ಎಚ್ಚರಿಕೆ ಇರುತ್ತೆ. ಯಾಕಂದರೆ ರವಿ ರಾಹು ಸಂಯೋಗ ಇದ್ದಾಗ ನಿಮ್ಮ ವೈಯಕ್ತಿಕವಾದಂಥ ನೋಡುವಂಥ ದೃಷ್ಟಿಕೋನ ವಂಚನೆ, ಮೋಸಕ್ಕೀಡು ಆಗುವಂಥದ್ದು, ಎದುರಿನ ವ್ಯಕ್ತಿಯ ಆಮಿಷಕ್ಕೆ ಒಳಗಾಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಆದರೂ ಕೂಡ ಗುರು ನಿಮಗೆ ಭಾಗ್ಯದಲ್ಲಿದ್ದು ನಿಮ್ಮ ಒಂದು ರಾಶಿ ಲಗ್ನದ ಮೇಲೆ ದೃಷ್ಟಿ ಇರೋದ್ರಿಂದ ನಿಮಗೆ ಭಾಗ್ಯೋದಯ ಆಗಿರ್ಬೋದು, ಸರಿಯಾದ ಮಾರ್ಗದರ್ಶನ ಆಗಿರ್ಬೋದು, ನಿಮಗೆ ಸಪೋರ್ಟ್ ಆಗಿರೋದು, ಸಕಾಲಕ್ಕೆ ಯಾವುದೇ ಒಂದು ತಪ್ಪು ನಿರ್ಧಾರದಿಂದ ದೂರ ಉಳಿಯುವಂತಹ ಅವಕಾಶಗಳು ಕೂಡ ಬರುತ್ತೆ. ಸೊ ಇದರ ಬಗ್ಗೆ ಗಮನವನ್ನು ಕೊಡಿ. ಹೊಸವಾದ ಸಂಬಂಧಗಳಾಗಿರ್ಬೋದು, ಮಿತ್ರರ ಜೊತೆಗೆ ಓಡಾಟಗಳಾಗುವಂತಹ ಯೋಗಗಳು ಕೂಡ ಇದೆ ಬರುವಂತಹ ತಿಂಗಳಲ್ಲಿ. ಸಾಮಾಜಿಕ ಜೀವನದಲ್ಲಿ ಒಂದು ಗೌರವ ಆಗಿರುವುದು, ಪ್ರತಿಷ್ಠೆ, ಮೆರುಗು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಮಂಗಳ ಸಪ್ತಮದಲ್ಲಿದ್ದಾಗ ವಾದ ವಿವಾದಗಳು, ಕಲಹಗಳಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂಥದ್ದಿರುತ್ತೆ ಬರುವಂತಹ ತಿಂಗಳಲ್ಲಿ. ಮುಖ್ಯವಾಗಿ ನಿಮ್ಮ ತಂದೆ ಆಗಿರ್ಬೋದು, ಹಿರಿಯರ ಆರೋಗ್ಯದಲ್ಲಿ ಬರುವಂತಹ ತಿಂಗಳಲ್ಲಿ ಏರಿಳಿತ ಆಗಬಹುದು. ಇಲ್ಲದ ಆ ಕಾರಣದಿಂದಾಗಿ ಆಸ್ಪತ್ರೆ ಓಡಾಟಗಳಂತೂ ಆಗುವಂತಹ ಸಾಧ್ಯತೆ ಇರುತ್ತೆ. ಬುಧ ನಿಮಗೆ ತಿಂಗಳ ಕೊನೆಯಲ್ಲಿ ಭಾಗ್ಯಸ್ಥಾನಕ್ಕೆ ಸಂಚಾರ ಮಾಡ್ತಿರೋದ್ರಿಂದ ತಂದೆಯಿಂದಾಗಿರ್ಬೋದು ಮತ್ತು ನಿಮ್ಮ ಮಿತ್ರರಾಗಿದ್ದಾರೋ ಅವರಿಂದ ದುಡ್ಡು ಕಾಸಿನ ಅನುಕೂಲ ಮತ್ತು ಅವರಿಂದ ನಿಮಗೆ ಲಾಭ ಬರುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸದಲ್ಲಿ ಮತ್ತು ಎಕ್ಸಾಮಿನೇಷನ್ ಈ ಬರುವಂತಹ ತಿಂಗಳಲ್ಲಿ ಮೊದಲ 2 ವಾರಗಳ ಕಾಲದಲ್ಲಿ ಬರೀತಾರೋ ಅಂಥವರಿಗೆ ತುಂಬ ಉತ್ತಮವಾದಂತಹ ರಿಸಲ್ಟನ್ನು ನೋಡುವಂತಹ ಸಾಧ್ಯತೆ. ಮಕ್ಕಳ ವಿಚಾರದಲ್ಲೂ ಕೂಡ ತುಂಬ ತೃಪ್ತಿಕರವಾಗಿರುತ್ತೆ. ನೀವು ಅಂದುಕೊಂಡಂಗೆ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರದರ್ಶನ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಏರುಪೇರುಗಳಿದ್ದರೂ ಕೂಡ ಅದರಲ್ಲಿ ನಿಮಗೆ ತೃಪ್ತಿಕರವಾದಂಥ ಒಂದು ಬೆಳವಣಿಗೆ ಮಕ್ಕಳ ವಿಚಾರದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರ ಕೂಡ ತುಂಬ ಚೆನ್ನಾಗಿ. ಆದರೆ ವೈಯಕ್ತಿಕವಾದಂತಹ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಈ ಬರುವಂತಹ 2 ವಾರಗಳನ್ನಂತ ತಗೋಬೇಡಿ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಮಾಡಿದಂಥ ಪ್ರತಿ ಕೆಲಸದಲ್ಲೂ ತಪ್ಪು ಆಗಿರ್ಬೋದು, ಇಲ್ಲಾಂದರೆ ಎದುರಿನ ವ್ಯಕ್ತಿಯಿಂದ ತೃಪ್ತಿಕರವಾದಂಥ ಆನ್ಸರ್ ಬರದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕ ಗೌರವ ಮತ್ತು ನೀವು ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆಯ ಕೊರತೆ ಇರುವಂಥದ್ದು ಆಗಿರ್ಬೋದು, ನಿಮಗೆ ಅದರಿಂದ ಲಾಭ ಬರದೇ ಇರುವಂಥದ್ದು ಇರುತ್ತೆ. ತಾತ್ಕಾಲಿಕವಾಗಿ ಇರುವಂತಹ ಒಂದು ತಿಂಗಳ ಒಂದು ಸಂಚಾರ ಇರುತ್ತೆ ರವಿ ಗ್ರಹದ್ದು. 1 ತಿಂಗಳ ಕಾಲ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಕೋರ್ಟ್ ಕಚೇರಿ ವಾದ ವಿವಾದಗಳಾಗಿರ್ಬೋದು, ಅದರಿಂದ ದೂರ ಉಳಿಯುವಂತಹ ಪ್ರಯತ್ನ ಪಡಿ. ಇಲ್ಲಾಂದರೆ ನಿಮಗೆ ಈ ಬರುವಂಥ ತಿಂಗಳಲ್ಲಿ ಯಾವುದೇ ರೀತಿಯ ಫಲಕಾರ್ಯ ನಿಮಗೆ ಸರ್ಕಾರದಿಂದ ಆಗಿರ್ಬೋದು ಮತ್ತು ನಿಮಗೆ ಗೌರ್ಮೆಂಟಿಂದ ಬರುವಂತಹ ಲಾಭ ಆಗಿರ್ಬೋದು, ಕೋರ್ಟ್ ಕಚೇರಿಯಿಂದ ಯಾವುದೇ ರೀತಿಯ ರಿಲೀಫ್ ಆಗಿರ್ಬೋದು, ಇದರಿಂದ ತೊಂದರೆ ಆಗುತ್ತೆ. ರವಿ ಅಷ್ಟಮದಲ್ಲಿ ಹೋದಾಗ ವಿನಾಕಾರಣ ನಿಮಗೆ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಮತ್ತು ನಿಮ್ಮ ರೋಗದ ಒಂದು ಒತ್ತಡ ಜಾಸ್ತಿ ಇರುತ್ತೆ. ಜೊತೆಗೆ ಋಣದ ಬಾಧೆ ಕೂಡ ಕಾಡ್ತಾ ಇರುತ್ತೆ. ಅನಿವಾರ್ಯ ಕಾರಣದಿಂದ ಹಳೆಯ ಸಾಲವನ್ನು ತೀರಿಸಲೇಬೇಕಾದಂತಹ ಒಂದು ಒತ್ತಡ ಕೂಡ ಇರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ಕೋರ್ಟ್ ಕಚೇರಿ ವಿವಾದಗಳಾಗಿರ್ಬೋದು, ಮನಸ್ತಾಪಗಳಿಂದ ಆದಷ್ಟು ನಿಮ್ಮ ಒಂದು ದೂರ ಇದ್ದಷ್ಟು ನಿಮಗೆ ತುಂಬಾ ಅನುಕೂಲ ಇರುತ್ತೆ. ಇಲ್ಲಾಂದರೆ ಒತ್ತಡಪೂರ್ವಕವಾಗಿ ಅದನ್ನು ಕನ್ಕ್ಲೂಡ್ ಮಾಡಬೇಕಾದದ್ದು, ಇಲ್ಲಾಂದರೆ ಬಗೆಹರಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಈ ಬರುವಂಥ ತಿಂಗಳು 2 ವಾರಗಳ ನಂತರ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಏನು ಪರಿಹಾರ ಮಾಡಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ನೀವು ಈಶ್ವರನ ಆರಾಧನೆ ಮಾಡೋದು. ಪ್ರತಿ ಸೋಮವಾರ ಮತ್ತು ಶನಿವಾರ ಈಶ್ವರನಿಗೆ ಆರಾಧನೆ ಮಾಡೋದ್ರಿಂದ ಜಲಾಭಿಷೇಕ ಮತ್ತು ಕ್ಷರಾಭಿಷೇಕವನ್ನು ಮಾಡಬೇಕು. ಇದರ ಜೊತೆಗೆ
ಆಂಜನೇಯನ ಸ್ತುತಿ ಪ್ರತಿದಿನ ಪಠನೆ ಮಾಡೋದ್ರಿಂದ ಶನಿ ಮಂಗಳನ ಯುತಿ ನಿಮಗೆ ಸಪ್ತಮ ಸ್ಥಾನದಲ್ಲಾಗೋದ್ರಿಂದ ಆಗುವಂಥ ಅನಾನುಕೂಲತೆಗಳು ಮತ್ತು ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ. ಶನಿವಾರದ ದಿವಸ ಮತ್ತು ಮಂಗಳವಾರ ಆಂಜನೇಯನಿಗೆ ಭೇಟಿ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಳ್ಳೋದಾಗಿರ್ಬೋದು, ಆಂಜನೇಯನ ಸ್ತುತಿ ಪಠನೆ ಮಾಡೋದ್ರಿಂದನೂ ಕೂಡ ತುಂಬ ಉತ್ತಮವಾದಂಥ ಫಲ ಇರುತ್ತೆ. ಈ ಬರುವಂಥ ತಿಂಗಳಲ್ಲಿ ಮುಖ್ಯವಾಗಿ ನೀವು ಗುರುವಿನ ರತ್ನ ಕನಕ ಪುಷ್ಪರಾಗವನ್ನು ಧಾರಣೆ ಮಾಡಿ ಸರಿಯಾದ ಒಂದು ಮಾರ್ಗದರ್ಶನ ಮತ್ತು ಅನುಕೂಲಗಳಾಗಿರ್ಬೋದು, ಸಕಾಲಕ್ಕೆ ದಾರಿ ಮತ್ತು ಯಶಸ್ಸು ಕೂಡ ತಗೊಳ್ಳೋದ್ರಲ್ಲಿ ಸಹಾಯಕ ಆಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.